ನಾವು ಸುಮ್ಮನೆ ಕುಳಿತುಕೊಳ್ಳದೆ ನಿರ್ದಿಷ್ಟವಾದ ಹಾಗೂ ಪ್ರಾಯೋಗಿಕವಾದ ಏನನ್ನಾದರೂ ಮಾಡಲೇಬೇಕು. ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ತುಂಬು ಹೃದಯದ ವಂದನೆಗಳು. ದೇವರು ಒಳ್ಳೆಯವನು. ಆತನ ಒಳ್ಳೆಯತನವನ್ನು ತನ್ನ ವಾಕ್ಯದಲ್ಲಿ ನಮಗೆ ತಿಳಿಯಪಡಿಸಿ ನಮ್ಮ ಅನುಭವಕ್ಕೆ ಗೊತ್ತುಪಡಿಸಿದ್ದಕ್ಕಾಗಿ ಆತನಿಗೆ ಸ್ತೋತ್ರವಾಗಲಿ. ಪ್ರಿಯರೇ, ಇಂದು ನಾವು ಲೇವಿಯರನ್ನು ಸೇವೆಗೂ ಗಾಯನಕ್ಕೂ ಆರೋನನ ಮಕ್ಕಳನ್ನು ವರ್ಗೀಕರಿಸಿದ್ದು ಎಂಬ ವಿಷಯಗಳನ್ನು ಅಧ್ಯಯನ ಮಾಡಲಿರುವೆವು. ಆದ್ದರಿಂದ ದೇವರಾತ್ಮನ ಸಹಾಯದೊಂದಿಗೆ ಇಂದಿನ ಅಧ್ಯಯನವನ್ನು ಪ್ರಾರಂಭಿಸೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಕಡೆಯವರೆಗೂ ತಾಳುವವನು ರಕ್ಷಣೆ ಹೊಂದುವನು ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತೀ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತಾ ಇಂದಿನ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರಿಯರೇ, ನಮ್ಮ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುವ ಹಾಗೆ 1ನೇ ಪೂರ್ವಕಾಲ ವೃತ್ತಾಂತ 22ನೇ ಅಧ್ಯಾಯ 9ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ನಿನಗೆ ಒಬ್ಬ ಮಗನು ಹುಟ್ಟುವನು, ಅವನು ಸಮಾಧಾನ ಪುರುಷನಾಗಿರುವನು. ನಾನು ಅವನ ಸುತ್ತಣ ಎಲ್ಲ ವಿರೋಧಿಗಳನ್ನು ಅಣಗಿಸಿ ಅವನಿಗೆ ಸಮಾಧಾನವನ್ನು ಅನುಗ್ರಹಿಸುವೆನು. ಅವನಿಗೆ ಸೊಲೊಮೋನನೆಂಬ ಹೆಸರಿರುವುದು. ಅವನ ಕಾಲದಲ್ಲಿ ಇಸ್ರಾಯೇಲ್ಯರಿಗೆ ಸಮಾಧಾನವನ್ನು ಸೌಭಾಗ್ಯವನ್ನು ದಯಪಾಲಿಸುವೆನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಸೊಲೊಮೋನನು ಸಮಾಧಾನ ಪುರುಷನಾಗಿರುವನೆಂದು ದೇವರು ಹೇಳಿದನು. ಅವನ ಕಾಲದಲ್ಲಿ ಇಸ್ರಾಯೇಲ್ಯರು ಸಮಾಧಾನದಿಂದಿದ್ದರು. ಆದರೆ ನಾವು ನೋಡುವಂತೆ ಆ ಸಮಾಧಾನವು ಶಾಶ್ವತವಾದದ್ದಾಗಿರಲಿಲ್ಲ. ಆದರೆ ಇಸ್ರಾಯೇಲ್ಯರೆದುರು ಒಬ್ಬಾತನು ಬರಲಿದ್ದಾನೆ. ಆತನು ಧಾರ್ಮಿಕ ನಾಯಕರಿಂದ ತಿರಸ್ಕರಿಸಲ್ಪಟ್ಟವನು. ಆದರೆ ಆತನು ಹೇಳಿದನು, ಮತ್ತಾಯನು ಬರೆದ ಸುವಾರ್ತೆ 11ನೇ ಅಧ್ಯಾಯ 28ನೇ ವಚನದಲ್ಲಿ: ಎಲೈ ಕಷ್ಟಪಡುವವರೇ, ಹೊರೆಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ಎಂಬುದಾಗಿ. ಪ್ರಿಯರೇ, ನಾನು ನಿಮ್ಮನ್ನು ಸಮಾಧಾನದಿಂದಿರಿಸುವೆನು ಎಂಬುದು ಆತನ ಮಾತಿನ ಮೂಲಾರ್ಥವಾಗಿದೆ. ಆತನೇ ಯೇಸು ಕ್ರಿಸ್ತನು ತಾನೇ. ಸೊಲೊಮೋನನಿಂದಾಗದ್ದನ್ನು ಈತನು ಕೊಡುತ್ತಾನೆ. ಆತನು ಮಹಾದಾವೀದನ ಮಹಾಸಂತಾನವಾಗಿದ್ದಾನೆ. ಮಾನವನ ಆತ್ಮಕ್ಕೆ ನಿಜವಾದ ಶಾಂತಿ, ನೆಮ್ಮದಿ, ವಿಶ್ರಾಂತಿ ತರುವವನು ಆತನೇ ಆಗಿದ್ದಾನೆ. ದೇವರ ಮಗನು ನಮಗಾಗಿ ಸಾಯುವಂತೆ ದೇವರು ದಯೆ ತೋರಿಸಿದ್ದಾನೆ. ಪ್ರಿಯರೇ, ಆತನ ಕಾರ್ಯವನ್ನು ನೀನು ಸ್ವೀಕರಿಸುವುದಿಲ್ಲವೋ? ಆತನು ನಿನ್ನ ಹೃದಯದ ಬಾಗಲಿಗೆ ಬರುವಂತೆ ಸಾಹಸ ಕಾರ್ಯ ಮಾಡಿದ್ದಾನೆ. ಆತನು ಹೇಳುತ್ತಾನೆ, ಪ್ರಕಟಣೆ ಪುಸ್ತಕ 3ನೇ ಅಧ್ಯಾಯ 20ನೇ ವಚನದಲ್ಲಿ: ಇಗೋ, ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ. ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡುವೆನು, ಅವನು ನನ್ನ ಸಂಗಡ ಊಟ ಮಾಡುವನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನೋಡೋಣ. 1ನೇ ಪೂರ್ವಕಾಲ ವೃತ್ತಾಂತ 22ನೇ ಅಧ್ಯಾಯ 10ನೇ ವಚನವನ್ನು. ಅಲ್ಲಿ ಹೀಗೆ ಬರೆದದೆ: ಅವನೇ ನನ್ನ ಹೆಸರಿಗಾಗಿ ಒಂದು ಮನೆಯನ್ನು ಕಟ್ಟುವನು. ಅವನು ನನಗೆ ಮಗನಾಗಿರುವನು, ನಾನು ಅವನಿಗೆ ತಂದೆಯಾಗಿರುವೆನು. ಇಸ್ರಾಯೇಲ್ಯರಲ್ಲಿ ಅವನ ರಾಜ್ಯ ಸಿಂಹಾಸನವನ್ನು ನಿರಂತರವಾಗಿ ಸ್ಥಿರಪಡಿಸುವೆನು ಎಂಬುದಾಗಿ ಹೇಳಿದನು ಎಂಬುದೇ. ಪ್ರಿಯರೇ, ಈ ಮಾತು ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಸಂಪೂರ್ಣವಾಗಿ ನೆರವೇರಿತು. ಸೊಲೊಮೋನನು ಅರಸನಾಗುವುದರಲ್ಲಿ ದಾವೀದನಿಗೆ ವಿಶೇಷವಾದ ಆಸಕ್ತಿಯೇನೂ ಇರಲಿಲ್ಲವೆಂಬುದು ನನ್ನ ಅಭಿಪ್ರಾಯ. ಅವನು ಅರಮನೆಯಲ್ಲಿ ಹೆಂಗಸರ ನಡುವೆ ಬೆಳೆದವನು. ದಾವೀದನಂತೆ ಒರಟಾದ ಕ್ರೂರ ಪ್ರಪಂಚವನ್ನು ಎದುರಿಸಿದ ಅನುಭವ ಅವನಿಗಿರಲಿಲ್ಲ. ದಾವೀದನು ಸೊಲೊಮೋನನು ಅತಿ ವ್ಯತಿರಿಕ್ತವಾದವರಾಗಿದ್ದರು. ಅದಕ್ಕೆ ಅವರ ಹಿನ್ನೆಲೆಗಳೇ ಕಾರಣ. ದಾವೀದನು ಸೊಲೊಮೋನನಿಗೆ ಹೇಳುತ್ತಾನೆ, ನೀನು ದೇವಾಲಯವನ್ನು ಕಟ್ಟುವನಾಗುತ್ತಿ. ಈ ಕಾರ್ಯದಲ್ಲಿ ನಾನು ನಿನ್ನನ್ನು ಉತ್ತೇಜಿಸಿ ಪ್ರೋತ್ಸಾಹಿಸುತ್ತೇನೆ. ಯಾಕಂದರೆ ಅದ್ಭುತವಾದ ದೇವಾಲಯವನ್ನು ಕಟ್ಟಬೇಕೆನ್ನುವುದು ನನ್ನ ಹೃದಯದ ಆಶೆಯಾಗಿತ್ತು. ನಾನು ಯುದ್ಧದಲ್ಲಿ ತೊಡಗಿದ್ದರಿಂದ ದೇವರು ನನಗೆ ಕಟ್ಟಲು ಅನುಮತಿ ಕೊಡಲಿಲ್ಲ. ಕರ್ತನಲ್ಲಿ ಪ್ರಿಯರೇ, ದಾವೀದನು ತನ್ನ ಪಾಪಗಳ ಪರಿಣಾಮದಿಂದ ತಪ್ಪಿಸಿಕೊಳ್ಳಲಿಲ್ಲ. ಅವನಿಗೆ ತಾನು ಮಾಡಬೇಕೆಂದಿದ್ದ ಕಾರ್ಯಗಳನ್ನು ಮಾಡಲಾಗಲಿಲ್ಲ. ಎಲ್ಲಕ್ಕಿಂತಲೂ ಪ್ರಾಮುಖ್ಯವಾಗಿ ತಾನು ದೇವರಿಗಾಗಿ ಕಟ್ಟಬೇಕೆಂದಿದ್ದ ಆಲಯವನ್ನು ಅವನಿಗೆ ಕಟ್ಟಲಾಗಲಿಲ್ಲ. ಅನೇಕರನ್ನು ಅವರ ಪಾಪಗಳ ಕಾರಣದಿಂದಾಗಿ ಗುರಿ ಮುಟ್ಟಲು ದೇವರು ಸಮ್ಮತಿಸಲಿಲ್ಲ. ಪ್ರಿಯರೇ,
ಪಾಪವು ನಮ್ಮನ್ನು ಕೆಳಕ್ಕೆ ಎಳೆಯುತ್ತದೆ. ದಾವೀದನನ್ನು ಹಾಗೆಯೇ ಕೆಳಕ್ಕೆ ಎಳೆಯಿತು. 1ನೇ ಪೂರ್ವಕಾಲ ವೃತ್ತಾಂತ 22ನೇ ಅಧ್ಯಾಯ 11ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ನನ್ನ ಮಗನೇ, ನೀನು ಕೃತಾರ್ಥನಾಗುವಂತೆಯೂ ನಿನ್ನ ದೇವರಾದ ಯೆಹೋವನು ನಿನ್ನ ವಿಷಯದಲ್ಲಿ ಮಾಡಿದ ವಾಗ್ದಾನದ ಪ್ರಕಾರ ನೀನು ದೇವಾಲಯವನ್ನು ಕಟ್ಟುವಂತೆಯೂ ಆತನು ನಿನ್ನ ಸಂಗಡ ಇರಲಿ ಎಂಬುದಾಗಿ. ಪ್ರಿಯರೇ, ದಾವೀದನು ತನ್ನ ಮಗನನ್ನು ಪ್ರೋತ್ಸಾಹಿಸುತ್ತಿದ್ದಾನೆ. ಅದು ಅವನಿಗೆ ಅವಶ್ಯವೆಂದು ದಾವೀದನು ತಿಳಿದಿದ್ದನು. ಅವನು ಸ್ತ್ರೀಯರ ನಡುವೆ ಬೆಳೆದವನಾದ್ದರಿಂದ ದೃಢ ಮನಸ್ಸಿನವನಾಗಿರಲಿಲ್ಲ. ಪ್ರಿಯರೇ, ದಾವೀದನ ಆಳ್ವಿಕೆಯ ಫಲವನ್ನು ಸೊಲೊಮೋನನು ಅನುಭವಿಸುತ್ತಾನೆ. ಯೇಸು ಹೇಳಿದ ಮಾತು, ಇತರರು ಕಷ್ಟಪಟ್ಟರೂ ಅವರ ಈ ಕಷ್ಟದ ಫಲವನ್ನು ನೀನು ಪ್ರವೇಶಿಸಿದ್ದಿ ಎಂದು ಕರ್ತನು ಹೇಳಿದ ಮಾತು ಅವನಲ್ಲಿ ಸತ್ಯವಾಯಿತು. ಪ್ರಿಯರೇ, ದಾವೀದನ ಕಷ್ಟಗಳ ಫಲವನ್ನು ಸೊಲೊಮೋನನು ಉಣ್ಣುವಂತಾಯಿತು. 1ನೇ ಪೂರ್ವಕಾಲ ವೃತ್ತಾಂತ 22ನೇ ಅಧ್ಯಾಯ 12ನೇ ವಚನ ಹೀಗೆ ಹೇಳುತ್ತದೆ, ನೀನು ನಿನ್ನ ದೇವರಾದ ಯೆಹೋವನ ಧರ್ಮಶಾಸ್ತ್ರವನ್ನು ಕೈಕೊಳ್ಳುವಂತೆ ಆತನು ನಿನಗೆ ಜ್ಞಾನ ವಿವೇಕಗಳನ್ನು ದಯಪಾಲಿಸಿ ಇಸ್ರಾಯೇಲ್ಯರನ್ನು ಆಳುವುದಕ್ಕೆ ನಿನ್ನನ್ನು ನೇಮಿಸಲಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದೇವರ ಮಾರ್ಗಗಳನ್ನನುಸರಿಸುವಂತೆ ದಾವೀದನು ತನ್ನ ಮಗನನ್ನು ಪ್ರೇರೇಪಿಸುತ್ತಾನೆ. ದಾವೀದನಿಗೆ ಅವನ ಕೆಲವು ಬಲಹೀನತೆಗಳು ತಿಳಿದಿರಬಹುದು. ಬತ್ಷೆಬಳು ಕೆಲವನ್ನು ಗಮನಿಸಿರಬಹುದು. ಅದರಲ್ಲಿ ಒಂದು ಸ್ತ್ರೀಯರ ಕಡೆಗಿನ ಅವನ ಬಲಹೀನತೆ. ಇಲ್ಲಿ ದಾವೀದನ ಬುದ್ಧಿವಾದದ ಮಾತುಗಳನ್ನು ನೋಡುತ್ತೇವೆ. ಅವನ ತಾಯಿ ಹೇಳಿದ ಬುದ್ಧಿ ಮಾತುಗಳನ್ನು ನೋಡಬೇಕಾದರೆ ಜ್ಞಾನೋಕ್ತಿ ಪುಸ್ತಕದ ಕಡೇ ಅಧ್ಯಾಯವನ್ನು ಓದಬೇಕಾಗಿದೆ. ದಯವಿಟ್ಟು ಸಮಯವಿರುವಾಗ ನೀವು ಅದನ್ನು ಓದಿ ತಿಳಿದುಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತೇನೆ. ಪ್ರಿಯರೇ, 1ನೇ ಪೂರ್ವಕಾಲ ವೃತ್ತಾಂತ 22ನೇ ಅಧ್ಯಾಯ 13ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಯೆಹೋವನು ಮೋಶೆಯ ಮುಖಾಂತರವಾಗಿ ಇಸ್ರಾಯೇಲರಿಗೆ ಕೊಟ್ಟ ವಿಧಿ ನ್ಯಾಯಗಳನ್ನು ನೀನು ಕೈಕೊಳ್ಳುವುದಾದರೆ ಸಫಲನಾಗುವಿ. ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು, ಅಂಜಬೇಡ, ಕಳವಳಗೊಳ್ಳಬೇಡ ಎಂಬುದಾಗಿ. ಪ್ರಿಯರೇ, ಸೊಲೊಮೋನನಲ್ಲಿ ನಿರುತ್ಸಾಹ ಬರಬಹುದೆಂದು ದಾವೀದನು ತಿಳಿದಿದ್ದನು. ಅವನು ಬಲಹೀನನೆಂದು ದಾವೀದನು ತಿಳಿದುಕೊಂಡಿದ್ದನು. ಆದ್ದರಿಂದ ಸ್ಥಿರಚಿತ್ತನಾಗಿ ಧೈರ್ಯದಿಂದಿರಲು ಹೇಳುತ್ತಾನೆ. ಮುಂದಕ್ಕೆ ನೋಡೋಣ. 1ನೇ ಪೂರ್ವಕಾಲ ವೃತ್ತಾಂತ 22ನೇ ಅಧ್ಯಾಯ 14ನೇ ವಚನವನ್ನು ಅಲ್ಲಿ ಹೀಗೆ ಬರೆದದೆ, ಇಗೋ, ನಾನು ಬಹು ಪ್ರಯಾಸಪಟ್ಟು ಯೆಹೋವನ ಆಲಯಕ್ಕೋಸ್ಕರ 1,00,000 ತಲಾಂತು ಬಂಗಾರವನ್ನು, 10,00,000 ತಲಾಂತು ಬೆಳ್ಳಿಯನ್ನು, ಲೆಕ್ಕವಿಲ್ಲದಷ್ಟು ತಾಮ್ರ, ಕಬ್ಬಿಣ ಇವುಗಳನ್ನು, ಕಲ್ಲು ಮರಗಳನ್ನು ಕೂಡಿಸಿದ್ದೇನೆ ಎಂಬುದಾಗಿ. ಪ್ರಿಯರೇ, ದಾವೀದನು ಸೊಲೊಮೋನನಿಗೆ ದೇವಾಲಯ ಕಟ್ಟುವುದರಲ್ಲಿ ಯಾವ ಕೊರತೆಯೂ ಆಗಬಾರದೆಂದು ಹೇಳುತ್ತಾನೆ. ಬೇಕಾದ ಸಾಮಗ್ರಿಗಳು ಯಾವ ಕೊರತೆಯೂ ಇಲ್ಲದಷ್ಟು ಕೂಡಿಕೆಯಾಗಿದೆ. ದಾವೀದನು ತಾನು ತನ್ನ ರಾಜ್ಯವನ್ನು ಕಟ್ಟಿ ಸಿಂಹಾಸನವನ್ನು ಸ್ಥಿರಪಡಿಸುವ ಕಷ್ಟದ ಮಧ್ಯದಲ್ಲೂ ದೇವರ ಆಲಯಕ್ಕೆ ಬೇಕಾದ ಸಾಮಗ್ರಿಗಳೆಲ್ಲವನ್ನೂ ಕೂಡಿಸಲು ಶ್ರಮಪಟ್ಟಿದ್ದಾನೆ. ಪ್ರಿಯರೇ, ದೇವರು ಇದನ್ನು ಗಮನಿಸಿದ್ದಾನೆ. ದಾವೀದನ ಹೃದಯದ ಆಶೆಯನ್ನು ದೇವರು ತಿಳಿದಿದ್ದಾನೆ. ಆದ್ದರಿಂದ ದೇವರು ಅವನನ್ನು ನನ್ನ ಹೃದಯಕ್ಕೆ ಒಪ್ಪುವ ಮನುಷ್ಯನು ಎಂದು ಹೇಳಿದ್ದಾನೆ. ಬೇರೆಲ್ಲದಕ್ಕಿಂತಲೂ ಹೆಚ್ಚಾಗಿ ಈ ರೀತಿಯ ಹೃದಯದ ಸ್ಥಿತಿಯೇ ದೇವರಿಗೆ ಬೇಕಾದದ್ದು. ಪ್ರಿಯ ಸ್ನೇಹಿತನೇ, ನಿನ್ನ ಜೀವಿತದ ನಿಜವಾದ ಗುರಿ ಯಾವುದು? ನಿನ್ನಲ್ಲಿ ಯಾವ ಆಕಾಂಕ್ಷೆ ಇರುತ್ತದೆ? ಈಗಿನ ಯೌವನಸ್ಥರಲ್ಲಿ ಜೀವಿತದ ಯಾವ ಗುರಿಯೂ ಇರುವುದಿಲ್ಲವೆಂದು ಹೇಳುತ್ತಾರೆ. ಸಕಲವೂ ದೊರೆಯುವ ಸಮೃದ್ಧ ಕುಟುಂಬಗಳಲ್ಲಿ ನಾವು ಬೆಳೆದಿದ್ದೇವೆ. ಆದರೆ ಕ್ರೈಸ್ತ ಮಾರ್ಗದರ್ಶನ ಮಾತ್ರ ಇರುವುದಿಲ್ಲ. ನಮ್ಮ ಯುವಕರಿಗೆ ನೈತಿಕ ಶಿಕ್ಷಣ ಹಾಗೂ ಶಿಸ್ತಿನ ಮಾರ್ಗದರ್ಶನ ಬೇಕಿದೆ. ಜೀವನದ ಉದ್ದೇಶವೇನು? ಯುವಕರಲ್ಲಿ ಯಾಕೆ ಇಷ್ಟು ಆತ್ಮಹತ್ಯೆಗಳು? ಯಾಕೆ ಯುವಕರು ಗೊತ್ತು ಗುರಿಯಿಲ್ಲದೆ ಅಲಿಯುತ್ತಾರೆ? ಪ್ರಿಯರೇ, ನನ್ನ ಹೃದಯ ಅವರಿಗಾಗಿ ಮರುಗುತ್ತದೆ. ಎಲ್ಲೋ ತಪ್ಪಾಗಿದೆ. ಹೆತ್ತವರು ತಮ್ಮ ಕರ್ತವ್ಯ ಮಾಡಲಿಲ್ಲ, ಶಾಲೆಗಳೂ ಮಾಡಲಿಲ್ಲ, ಸಭೆಗಳೂ ಮಾಡಲಿಲ್ಲ. ಪ್ರೀತಿಯುಳ್ಳ ದೇವಜನರೇ, ದಾವೀದನು ತನ್ನ ಮಗನಿಗೆ ಮಾರ್ಗದರ್ಶನ ನೀಡುತ್ತಿದ್ದಾನೆ. ನಿನ್ನೆದುರು ಉತ್ತಮ ಗುರಿಯೊಂದಿದೆ, ದೇವರಿಗಾಗಿ ಆಲಯ ಕಟ್ಟುವಂತಾದು. ನನ್ನ ಜೀವಿತದ ಆರಂಭದಲ್ಲಿ ಕೊಡಲ್ಪಟ್ಟ ಕೆಲವು ಬುದ್ಧಿಮಾತುಗಳನ್ನು ನಿಮಗೆ ಹೇಳುತ್ತೇನೆ. ಕ್ರೈಸ್ತ ಉಪದೇಶದಲ್ಲಿ ಮೊದಲನೇ ಪ್ರಶ್ನೆ, ಮಾನವನ ಮುಖ್ಯ ಉದ್ದೇಶ ಏನಾಗಿರಬೇಕು? ಅದಕ್ಕೆ ಉತ್ತರ, ದೇವರನ್ನು ಮಹಿಮೆಪಡಿಸಿ ಆತನಲ್ಲಿ ಸದಾ ಸಂತೋಷಿಸುವುದೇ ಆಗಿದೆ. ಪ್ರಿಯರೇ, ನಿಮ್ಮಲ್ಲಿ ಉತ್ಸಾಹ ತುಂಬಿಸಲು ಸಾಧ್ಯವಿರುವುದಾದರೆ ಎಷ್ಟೋ ಒಳ್ಳೆಯದು. ಲೌಕಿಕ ಆಟ ಓಟಗಳಲ್ಲ,
ಸಭೆಯ ಕಾರ್ಯಗಳಲ್ಲೂ ಅಲ್ಲ, ಆದರೆ ಕರ್ತನಾದ ಯೇಸುವಿನಲ್ಲಿ, ಆತನಲ್ಲಿ ನೀವು ಆಸಕ್ತರಾಗಿದ್ದರೆ ಒಳ್ಳೆಯದು. ಪ್ರಿಯರೇ, ನಾವು ಕ್ರಿಸ್ತನ ಜೊತೆಯಲ್ಲಿ ಸದಾಕಾಲ ಇರುವೆವೆಂದು ಆತನು ವಾಗ್ದಾನ ಮಾಡಿದ್ದಾನೆ. ಆತನು ದೇವರಾಗಿರುವುದರಿಂದ ಆತನ ಮಾರ್ಗಗಳು ಶಾಶ್ವತವಾಗಿವೆ, ನಮ್ಮ ಮಾರ್ಗಗಳಲ್ಲ. ಆತನು ನಮಗಾಗಿ ಶ್ರೇಷ್ಠವಾದುದನ್ನು ಇಟ್ಟಿದ್ದಾನೆ. ಅದೇನೆಂದರೆ ನನಗೆ ತಿಳಿಯದು. ಪೌಲನಂತೆ ನಾವೆಲ್ಲರೂ ನಮ್ಮ ಮುಂದೆ ಇಟ್ಟಿರುವ ಬಿರುದನ್ನು ಗುರಿ ಮಾಡಿಕೊಂಡು ಓಡುತ್ತಾ ಇದ್ದೇನೆ ಎಂದು ಹೇಳುವವರಾಗಬೇಕು. ಇದನ್ನು ನಾವು ಫಿಲಿಪ್ಪರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 14ನೇ ವಚನದಲ್ಲಿ ಓದುತ್ತೇವೆ. ಪ್ರಿಯರೇ, ದಾವೀದನ ಹೃದಯದಲ್ಲಿ ಉನ್ನತವಾದ ಗೌರವಪೂರ್ಣ ಉದ್ದೇಶವಿದ್ದುದರಿಂದಲೇ ಅವನು ದೇವರ ಹೃದಯಕ್ಕೆ ಒಪ್ಪುವ ಮನುಷ್ಯನಾಗಿದ್ದನು. 1ನೇ ಪೂರ್ವಕಾಲ ವೃತ್ತಾಂತ 22ನೇ ಅಧ್ಯಾಯ 15ನೇ ವಚನ ಹೀಗೆ ಹೇಳುತ್ತದೆ: ನೀನು ಇನ್ನೂ ಹೆಚ್ಚು ಕೂಡಿಸುವಿ, ಇದಲ್ಲದೆ ಕಟ್ಟುವ ಕೆಲಸಕ್ಕಾಗಿ ಬೇಕಾದಷ್ಟು ಮಂದಿ ಕಲ್ಲು ಕುಟಿಗರು, ಶಿಲ್ಪಿಗರು, ಬಡಗಿಯವರು ಎಂಬುದಾಗಿ. ಪ್ರಿಯರೇ, ಕಟ್ಟಡ ಕಟ್ಟಲು ಬೇಕಾದ ನುರಿತ ಜನರನ್ನು ಕೂಡ ಹೀರಾಮನಿಂದ ತರಿಸಿ ದಾವೀದನು ಸಿದ್ಧ ಮಾಡಿಟ್ಟಿದ್ದನು. 1ನೇ ಪೂರ್ವಕಾಲ ವೃತ್ತಾಂತ 22ನೇ ಅಧ್ಯಾಯ 16ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಬಂಗಾರ, ಬೆಳ್ಳಿ, ತಾಮ್ರ, ಕಬ್ಬಿಣಗಳ ಎಲ್ಲಾ ಥರದ ಕೆಲಸವನ್ನು ಮಾಡುವುದರಲ್ಲಿ ಜಾಣರು ನಿನಗಿರುತ್ತಾರೆ, ಅವರನ್ನು ಲೆಕ್ಕಿಸುವುದಕ್ಕಾಗುವುದಿಲ್ಲ. 7 ಕೆಲಸಕ್ಕೆ ಕೈಹಾಕು, ಯೆಹೋವನು ನಿನ್ನ ಸಂಗಡ ಇರಲಿ ಎಂದು ಹೇಳಿದನು ಎಂಬುದಾಗಿ. ಪ್ರಿಯರೇ, ಯೌವನಸ್ಥನೇ, ಕೆಲಸಕ್ಕೆ ತೊಡಗು, ಈ ಕಾರ್ಯವು ಬೆಳೆಯುಳ್ಳದ್ದು ಎಂಬುದಾಗಿ ನಾವು ಇಲ್ಲಿ ತಿಳಿದುಕೊಳ್ಳುತ್ತೇವೆ. ಮುಂದಕ್ಕೆ ನೋಡೋಣ. 1ನೇ ಪೂರ್ವಕಾಲ ವೃತ್ತಾಂತ 22ನೇ ಅಧ್ಯಾಯ 17ನೇ ವಚನದಿಂದ 19ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಆಮೇಲೆ ತನ್ನ ಮಗನಾದ ಸೊಲೊಮೋನನಿಗೆ ನೆರವಾಗಬೇಕೆಂದು ಇಸ್ರಾಯೇಲ್ಯರ ಎಲ್ಲಾ ಅಧಿಪತಿಗಳಿಗೂ ಆಜ್ಞಾಪಿಸಿ ಅವರಿಗೆ, ನಿಮ್ಮ ದೇವರಾದ ಯೆಹೋವನು ನಿಮ್ಮ ಸಂಗಡ ಇದ್ದು ಎಲ್ಲಾ ಕಡೆಗಳಲ್ಲಿಯೂ ನಿಮಗೆ ವಿಶ್ರಾಂತಿಯನ್ನು ಅನುಗ್ರಹಿಸಿದ್ದಾನಲ್ಲ. ಆತನು ಈ ದೇಶದ ಮೂಲನಿವಾಸಿಗಳನ್ನು ನನ್ನ ಕೈಗೆ ಒಪ್ಪಿಸಿದ್ದಾನೆ. ದೇಶವು ಯೆಹೋವನಿಗೆ ಆತನ ಪ್ರಜೆಗಳಿಗೂ ಸ್ವಾಧೀನವಾಯಿತು. ನೋಡಿರಿ, ಆದುದರಿಂದ ನೀವು ಪೂರ್ಣ ಮನಸ್ಸಿನಿಂದಲೂ ಪೂರ್ಣ ಪ್ರಾಣದಿಂದಲೂ ನಿಮ್ಮ ದೇವರಾದ ಯೆಹೋವನ ಪವಿತ್ರಾಲಯವನ್ನು ಕಟ್ಟಿರಿ. ಯೆಹೋವನ ನಿಬಂಧನ ಮಂಜೂಷವನ್ನು, ದೇವಾರಾಧನಾ ಸಾಮಗ್ರಿಗಳನ್ನು ಯೆಹೋವನ ಹೆಸರಿಗೋಸ್ಕರ ಕಟ್ಟಲ್ಪಡುವ ಮಂದಿರದಲ್ಲಿ ಇಡಿರಿ ಎಂದು ಹೇಳಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ಕಾರ್ಯದಲ್ಲಿ ಇಸ್ರಾಯೇಲ್ಯರ ಅಧಿಪತಿಗಳೆಲ್ಲರೂ ಈ ಮಹಾಕಾರ್ಯದಲ್ಲಿ ಕೈಜೋಡಿಸಬೇಕೆಂದು ದಾವೀದನು ಆಜ್ಞಾಪಿಸುತ್ತಾನೆ. ನನ್ನ ಪ್ರಿಯ ಸ್ನೇಹಿತನೇ, ನೀನು ಯಾರೇ ಆಗಿರಬಹುದು, ಜೀವಿತದಲ್ಲಿ ಒಂದು ರೀತಿಯ ಕುಗ್ಗುವಿಕೆಗೆ ಒಳಗಾಗಿರಬಹುದು. ಜೀವ ಹೊಂದಿ ಕ್ರಿಸ್ತನ ಕಡೆಗೆ ನಡೆ. ನೀನು ಆತನೊಂದಿಗೆ ನಡೆಯಲು ಇಚ್ಛಿಸುತ್ತೀ ಎಂದು ತಿಳಿಸು. ನಿನ್ನ ಜೀವಿತಕ್ಕೆ ಒಂದು ಆತ್ಮಿಕ ದೃಷ್ಟಿಕೋನ ಅಗತ್ಯವಿದೆ ಎಂದು ಹೇಳು. ನಿರ್ದಿಷ್ಟವಾದ ಏನನ್ನಾದರೂ ಮಾಡು, ಪ್ರಾಯೋಗಿಕವಾದದ್ದೇನನ್ನಾದರೂ ಮಾಡು. ಸುಮ್ಮನೆ ಕುಳಿತುಕೊಳ್ಳಬೇಡ, ಕಾರ್ಯಕ್ಕೆ ತೊಡಗು. ದಾವೀದನು ತನ್ನ ಮಗನಿಗೆ ಇದನ್ನೇ ಹೇಳುತ್ತಿದ್ದಾನೆ. ಪ್ರಿಯರೇ, ಮುಂದಕ್ಕೆ ನಾವು ಲೇವಿಯರನ್ನು ಸೇವೆಗೂ ಗಾಯನಕ್ಕೂ ಸಿದ್ಧಪಡಿಸಿದ್ದು ಎಂಬ ವಿಚಾರವನ್ನು ನೋಡೋಣ. ನಾವು 23ನೇ ಅಧ್ಯಾಯಕ್ಕೆ ಬರುವಾಗ ಇನ್ನೂ ದೇವಾಲಯದ ಕುರಿತಾದ ಭಾಗದಲ್ಲೇ ಇದ್ದೇವೆಂಬುದನ್ನು ನೆನಪಿನಲ್ಲಿಡಿರಿ. ಇದನ್ನು ದೇವರು ವಿಶೇಷವಾದದ್ದೆಂದು ಎಣಿಸಿದನು, ಆದ್ದರಿಂದಲೇ ಅದಕ್ಕೆ ಈ ಪ್ರಾಮುಖ್ಯತೆ ನೀಡಿದ್ದಾನೆ. ಕರ್ತನಲ್ಲಿ ಪ್ರಿಯನೇ, ನೀನು ದೇವರ ಮಗುವಾಗಿರುವುದಾದರೆ ದಾವೀದನು ನಿನಗೊಂದು ಸವಾಲನ್ನು ನೀಡುತ್ತಿದ್ದಾನೆ. ನೀನು ದೇವರನ್ನು ನಿಜವಾಗಿ ನಿನ್ನ ಜೀವಿತದ ಮೊದಲ ಸ್ಥಾನದಲ್ಲಿ ಇಡುತ್ತೀಯೋ, ಆತನಿಂದ ನಿನಗೆ ಉತ್ಸಾಹ ದೊರೆಯುತ್ತದೋ, ಆತನೊಂದಿಗಿನ ಸಂಬಂಧದಲ್ಲಿ ನೀನು ಸಂತೋಷಿಸುತ್ತಿದ್ದೀಯೋ, ದೇವರಿಗಾಗಿ ನೀನು ಏನನ್ನಾದರೂ ಮಾಡಲು ಆಶಿಸುತ್ತೀಯೋ, ನಿನ್ನ ಜೀವಿತಕ್ಕೆ ಆತನು ಉದ್ದೇಶವನ್ನು ಮಾರ್ಗದರ್ಶನವನ್ನು ನೀಡುತ್ತಿದ್ದಾನೋ, ಆತನನ್ನು ತಿಳುಕೊಳ್ಳುವುದು, ಆತನ ಸೇವೆ ಮಾಡುವುದು ನಿನ್ನ ಹೃದಯದ ಆಶೆಯಾಗಿದೆಯೋ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಮುಂದಕ್ಕೆ ನಾವು ನೋಡೋಣ. 1ನೇ ಪೂರ್ವಕಾಲ ವೃತ್ತಾಂತ 23ನೇ ಅಧ್ಯಾಯ 1ನೇ ವಚನವನ್ನು. ಅಲ್ಲಿ ಹೀಗೆ ಬರೆದದೆ: ದಾವೀದನು ಮುಪ್ಪಿನ ಮುದುಕನಾದಾಗ ತನ್ನ ಮಗನಾದ ಸೊಲೊಮೋನನನ್ನು ಇಸ್ರಾಯೇಲ್ಯರ ಅರಸನನ್ನಾಗಿ ಮಾಡಿ ಎಂಬುದಾಗಿ. ಪ್ರಿಯರೇ, ಈಗ ದಾವೀದನು ಸೊಲೊಮೋನನನ್ನು ತನ್ನ ಬದಲಾಗಿ ಅರಸನನ್ನಾಗಿ ಮಾಡುತ್ತಾನೆ. ದಾವೀದನು ಹೇಗೆ ಸತ್ತನು ಎಂದು ನಾವು ಕೇಳಬಹುದು. ಅವನು ಮುಪ್ಪಿನ ಮುದುಕನಾದನು. ಅದೇ ಅವನ ಅಸ್ವಸ್ಥವಾಗಿತ್ತು. ನಮ್ಮಲ್ಲಿ ಅನೇಕರಿಗೂ ಇದೇ ಸಮಸ್ಯೆ ಇರುತ್ತದೆ.
1ನೇ ಪೂರ್ವಕಾಲ ವೃತ್ತಾಂತ 23ನೇ ಅಧ್ಯಾಯ 2 ಮತ್ತು 3ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ಇಸ್ರಾಯೇಲ್ಯರ ಎಲ್ಲಾ ಅಧಿಪತಿಗಳನ್ನು, ಯಾಜಕರನ್ನು, ಲೇವಿಯರನ್ನು ತನ್ನ ಬಳಿಯಲ್ಲಿ ಕೂಡಿಸಿದನು. 30 ವರ್ಷ ಮೊದಲುಗೊಂಡು ಹೆಚ್ಚಾದ ವಯಸ್ಸುಳ್ಳ ಲೇವಿಯರನ್ನು ಲೆಕ್ಕಿಸಿದಾಗ ಗಂಡಸರ ಸಂಖ್ಯೆಯು 38,000ವಿತ್ತು ಎಂಬುದಾಗಿ. ಪ್ರಿಯರೇ, ಇಸ್ರಾಯೇಲ್ಯರು ಐಗುಪ್ತ ದೇಶದಿಂದ ಹೊರಬರುವಾಗ ಅವರಲ್ಲಿನ ಲೇವಿಯರನ್ನು ಲೆಕ್ಕಿಸಿದಾಗ ಸುಮಾರು 8,000 ಮಂದಿ ಮಾತ್ರವಿದ್ದರು. ಈಗ 38,000 ಮಂದಿ ಇದ್ದರು. ದೇವರು ಹೇಳಿದಂತೆ ಅವರು ಸಂಖ್ಯೆಯಲ್ಲಿ ಹೆಚ್ಚಿದರು. ದಾವೀದನು ದೇವಾಲಯ ಕಟ್ಟಲು ಸಾಮಗ್ರಿಗಳನ್ನು ಕೂಡಿಸಿದ್ದು ಮಾತ್ರವಲ್ಲದೆ ದೇವಾಲಯದಲ್ಲಿ ಸೇವೆ ಮಾಡಲು ಲೇವಿಯರನ್ನು ಕೂಡ ನೇಮಿಸಿದನು. 1ನೇ ಪೂರ್ವಕಾಲ ವೃತ್ತಾಂತ 23ನೇ ಅಧ್ಯಾಯ 4 ಮತ್ತು 5ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ದಾವೀದನು ಇವರಲ್ಲಿ ಯೆಹೋವನ ಆಲಯವನ್ನು ಕಟ್ಟುವವರ ಮೇಲ್ವಿಚಾರಣೆಗಾಗಿ 24,000 ಮಂದಿಯನ್ನು ನ್ಯಾಯಾಧಿಪತಿಗಳನ್ನಾಗಿ ಮತ್ತು ಅಧಿಕಾರಿಗಳನ್ನಾಗಿ, 6,000 ಮಂದಿಯನ್ನು ದ್ವಾರಪಾಲಕರನ್ನಾಗಿ, 4,000 ಮಂದಿಯನ್ನು ತಾನು ಸಿದ್ಧಮಾಡಿಸಿದ ವಾದ್ಯಗಳಿಂದ ಯೆಹೋವನನ್ನು ಭಜಿಸುವುದಕ್ಕಾಗಿ 4,000 ಮಂದಿಯನ್ನು ನೇಮಿಸಿದನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದಾವೀದನು ಸಂಗೀತಕ್ಕೆ ಬಹಳ ಮಹತ್ವ ಕೊಟ್ಟನು. 4,000 ಮಂದಿ ತಮ್ಮ ಸಂಗೀತಗಳೊಂದಿಗೆ ದೇವರನ್ನು ಸ್ತುತಿಸಿದರು. ಲೇವಿಯರು ಗುಡಾರದಲ್ಲಿ ಸೇವೆ ಮಾಡುತ್ತಿದ್ದರೆಂಬುದು ನಿಮ್ಮ ನೆನಪಿನಲ್ಲಿರಬಹುದು. ಆರೋನನ ಮನೆಯವರು ಯಾಜಕರಾಗಿ ಸೇವೆ ಸಲ್ಲಿಸಿದರು. ಲೇವಿಯರ 3 ಕುಟುಂಬಗಳಿಗೂ ಅವರವರ ಕರ್ತವ್ಯಗಳು ನೇಮಿಸಲ್ಪಟ್ಟಿದ್ದವು. 1ನೇ ಪೂರ್ವಕಾಲ ವೃತ್ತಾಂತ 23ನೇ ಅಧ್ಯಾಯ 6ನೇ ವಚನ ಹೀಗೆ ಹೇಳುತ್ತದೆ, ಇದಲ್ಲದೆ ಅವನು ಲೇವಿಯ ಸಂತಾನದವರಾದ ಗೆರ್ಷೋನ್ಯರು, ಕೇಹಾತ್ಯರು, ಮೆರಾರಿಯರು ಇವರನ್ನು ವರ್ಗವರ್ಗವಾಗಿ ವಿಭಾಗಿಸಿದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಗೆರ್ಷೋನ್ಯರು, ಕೇಹಾತ್ಯರು, ಮೆರಾರಿಯರು ಪ್ರತಿಯೊಬ್ಬರಿಗೂ ಗುಡಾರದ ಸೇವೆಯಲ್ಲಿ ನಿರ್ದಿಷ್ಟವಾದ ಕರ್ತವ್ಯಗಳಿದ್ದವು. ಅರಣ್ಯ ಪ್ರಯಾಣದಲ್ಲಿ ಅವರಿಗೆ ಗುಡಾರವನ್ನು ಹೊತ್ತು ಸಾಗಿಸುವ ಕೆಲಸವಿತ್ತು. ಅವರು ಅದನ್ನು ಎತ್ತುತ್ತಲೋ ಇಳಿಸುತ್ತಲೋ ಇದ್ದರು. ಗೆರ್ಷೋನ್ಯರು ತೆರೆಗಳನ್ನು, ಕವಚಗಳನ್ನು ಹೊತ್ತು ಸಾಗಿಸುತ್ತಿದ್ದರು. ಕೇಹಾತ್ಯರು ಉಪಕರಣ, ಪೀಠಗಳನ್ನು ಸಾಗಿಸುತ್ತಿದ್ದರು. ಮೆರಾರಿಯರು ಹಲಗೆಗಳನ್ನು, ಕಂಬಗಳನ್ನು, ಕೋಲುಗಳನ್ನು ಸಾಗಿಸುತ್ತಿದ್ದರು. ನಾವು ಅರಣ್ಯಕಾಂಡ ಪುಸ್ತಕದಲ್ಲಿ ನೋಡಿದಂತೆ ಗುಡಾರವನ್ನು ಮುಂಜಾನೆ ತೆಗೆಯುವುದಕ್ಕೂ ಸಂಜೆ ಪುನಃ ಜೋಡಿಸುವುದಕ್ಕೂ ಬಲು ಪ್ರಯಾಸವಾಗುತ್ತಿತ್ತು. 1ನೇ ಪೂರ್ವಕಾಲ ವೃತ್ತಾಂತ 23ನೇ ಅಧ್ಯಾಯ 26ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ, ಲೇವಿಯರು ಇನ್ನು ಮುಂದೆ ಆತನ ಗುಡಾರವನ್ನು, ಆರಾಧನಾ ಸಾಮಗ್ರಿಗಳನ್ನು ಹೊರುವುದು ಅವಶ್ಯವಿಲ್ಲವೆಂದುಕೊಂಡು ದಾವೀದನು ಈ ಪ್ರಕಾರ ವಿಧಿಸಿದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಅರಣ್ಯ ಮಾರ್ಗದಲ್ಲಿ ಗುಡಾರವನ್ನು ಹೊರುತ್ತಿದ್ದ ಕೆಲಸ ಈಗ ಮುಗಿದಿರುತ್ತದೆ. ಈಗ ಅವರು ಕರ್ತನಿಗಾಗಿ ಹೊಸ ಕೆಲಸವೊಂದನ್ನು ಮಾಡಬೇಕಾಗಿದೆ. ಇದರಲ್ಲಿ ಕೂಡ ನಾವು ಪಾಠ ಕಲಿಯಬಹುದು. ಕ್ರೈಸ್ತ ಸಂಸ್ಥೆಗಳು ಅನೇಕವಾಗಿ ಎದ್ದು ಕರ್ತನ ಸೇವೆಯಲ್ಲಿ ದುಡಿದು ತಮ್ಮ ಪಾಲಿನ ಕೆಲಸ ಮುಗಿದ ಬಳಿಕ ಅವರನ್ನು ಉಳಿಸಿಕೊಳ್ಳುವ ಪ್ರಯತ್ನ ನಡೆಯುತ್ತದೆ. ಇವರಲ್ಲಿ ಕೆಲವರು ಮುಂದೆ ಯಾವ ಉಪಯೋಗಕ್ಕೂ ಬರಲಾರರು. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಲೇವಿಯರಿಗೆ ಈಗ ಒಂದು ಹೊಸ ರೀತಿಯ ಸೇವೆ ಕೊಡಲ್ಪಡುತ್ತದೆ. ಮಂಜೂಷದಿಂದ ತೂತುಗಳನ್ನು ತೆಗೆಯಲಾಯಿತು. ಈಗ ಮಂಜೂಷವು ಅಲ್ಲಿಂದ ಚಲಿಸುವುದಿಲ್ಲ. ಅದು ಯೆರೂಸಲೇಮಿನಲ್ಲಿ ಒರ್ನಾನನ ಕಣದ ಜಾಗದಲ್ಲೇ ಸ್ಥಿರವಾಗಿ ಉಳಿಯಲಿದೆ. ದಾವೀದನು ಈ ಸ್ಥಳವನ್ನು ಕ್ರಯಕ್ಕೆ ಕೊಂಡುಕೊಂಡಿದ್ದಾನೆ. ಇದೇ ಸ್ಥಳದಲ್ಲಿ ದೇವಾಲಯವು ಕಟ್ಟಲ್ಪಡಲಿಕ್ಕಿದೆ. ದೇವಾಲಯದಲ್ಲಿ ಲೇವಿಯರಿಗೆ ಬೇಕಾದಷ್ಟು ಕೆಲಸಗಳಿರುತ್ತವೆ. ಆದ್ದರಿಂದ ದಾವೀದನು ಅವರನ್ನು ತಂಡ ತಂಡವಾಗಿ ಕೆಲಸಕ್ಕೆ ನೇಮಿಸ್ತಾನೆ. ಅವರು ಸೇವೆ ಮಾಡಿದ ಬಳಿಕ ವಿಶ್ರಾಂತಿಗೆ ಹೋಗುತ್ತಾರೆ. ಹೀಗೆ ದೇವಾಲಯದ ಸೇವೆಯನ್ನು ಕ್ರಮಗೊಳಿಸಿದನು. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ನೋಡುತ್ತೇವೆ ಆರೋನನ ಮಕ್ಕಳನ್ನು ವರ್ಗೀಕರಿಸಿದ್ದು ಎಂಬುದಾಗಿ. 24ನೇ ಅಧ್ಯಾಯದಲ್ಲಿ ದೇವಾಲಯ ಸೇವೆಗಾಗಿ ಆರೋನನ ಮಕ್ಕಳನ್ನು ವರ್ಗೀಕರಿಸಿದ್ದನ್ನು ಓದುತ್ತೇವೆ. 1ನೇ ಪೂರ್ವಕಾಲ ವೃತ್ತಾಂತ 24ನೇ ಅಧ್ಯಾಯ 1 ಮತ್ತು 2ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಆರೋನನ ಸಂತಾನದವರು ವರ್ಗವರ್ಗವಾಗಿ ವಿಭಾಗಿಸಲ್ಪಟ್ಟರು. ಆರೋನನ ಮಕ್ಕಳು ನಾದಾದ್, ಅಬೀಹು, ಎಲ್ಲಾಜಾರ್, ಇತಾಮಾರ್ ಎಂಬವರು. ನಾದಾಬ್, ಅಬೀಹು ಎಂಬವರು ಮಕ್ಕಳಿಲ್ಲದೆ ತಮ್ಮ ತಂದೆಗಿಂತ ಮೊದಲೇ ಸತ್ತು ಹೋದುದರಿಂದ ಎಲ್ಲಾಜಾರ್, ಇತಾಮಾರರು ಯಾಜಕೋದ್ಯೋಗವನ್ನು ನಡೆಸುತ್ತಿದ್ದರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಆರೋನನ ಮಕ್ಕಳು ಯಾಜಕರಾಗಿದ್ದರು.
ಈ ವಿವರವು ಅವರು ಅರಣ್ಯ ಮಾರ್ಗದಲ್ಲಿ ಯಾಜಕರಾಗಿದ್ದ ಸಮಯಕ್ಕೆ ಹಿಂದೆ ಹೋಗುತ್ತದೆ. ಯಾಜಕಾಂಡ 10ನೇ ಅಧ್ಯಾಯದಲ್ಲಿ ನಾದಾಬ್, ಅಬೀಹು ಅವರ ಪಾಪವೂ ಅವರಿಂದಾದ ಮರಣವೂ ಬರೆಯಲ್ಪಟ್ಟಿದೆ. 1ನೇ ಪೂರ್ವಕಾಲ ವೃತ್ತಾಂತ 24ನೇ ಅಧ್ಯಾಯ 3ನೇ ವಚನ ಹೀಗೆ ಹೇಳುತ್ತದೆ: ದಾವೀದನು ಎಲ್ಲಾಜಾರನ ಸಂತಾನದವನಾದ ಚಾದೋಕನು, ಇತಾಮಾರನ ಸಂತಾನದವನಾದ ಅಹಿಮೇಲೇಕನು ಯಾಜಕರನ್ನು ಸರತಿಯ ಮೇಲೆ ನೇಮಿಸತಕ್ಕ ವರ್ಗಗಳನ್ನಾಗಿ ವಿಭಾಗಿಸಿದರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದಾವೀದನು ಬಹಳ ಕ್ರಮವಾದ ರೀತಿಯಲ್ಲಿ ಈ ಕಾರ್ಯವನ್ನು ಮಾಡುತ್ತಾನೆ. ದಾವೀದನು ದೇವಾಲಯಕ್ಕಾಗಿ ಸ್ಥಳವನ್ನು ಖರೀದಿಸಿ ದೇವಾಲಯಕ್ಕೆ ಬೇಕಾದ ಸಾಮಗ್ರಿಗಳನ್ನು ಶೇಖರಿಸಿಟ್ಟಿದ್ದಲ್ಲದೆ ಈಗ ಯಾಜಕರನ್ನು ಸೇವೆಗಾಗಿ ಕ್ರಮಪಡಿಸಿ ನೇಮಿಸುತ್ತಾನೆ. ಆದ್ದರಿಂದಲೇ ನಾನು ಈ ದೇವಾಲಯವನ್ನು ಸೊಲೊಮೋನನದೆಂದು ಕರೆಯದೆ ದಾವೀದನದೆಂದು ಹೇಳಿದ್ದು. 1ನೇ ಪೂರ್ವಕಾಲ ವೃತ್ತಾಂತ 24ನೇ ಅಧ್ಯಾಯ 5ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಎಲ್ಲಾಜಾರನ ಸಂತಾನದವರಲ್ಲಿ ಹೇಗೋ ಹಾಗೆಯೇ ಇತಾಮಾರನ ಸಂತಾನದವರಲ್ಲಿಯೂ ಪವಿತ್ರಾಲಯಾಧಿಪತಿಗಳು, ದೈವಿಕ ಕಾರ್ಯಗಳ ಅಧ್ಯಕ್ಷರು ಇರುವುದರಿಂದ ಉಭಯ ಸಂತಾನಗಳವರು ಸಮಾನ ಸ್ಥಾನದವರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಒಟ್ಟಿಗೆ 24 ವರ್ಗಗಳಿದ್ದವು. ಎಲ್ಲ ಮಕ್ಕಳನ್ನು ವರ್ಗಗಳಾಗಿ ವಿಂಗಡಿಸಿದ್ದರು. ಒಬ್ಬ ಮಗನ ನೇತೃತ್ವದಲ್ಲಿ ಒಂದು ಗುಂಪು ಬಂದು ಸೇವೆ ಮಾಡುತ್ತಿತ್ತು. ಈ ಕ್ರಮವಾದ ಸೇವೆಯ ರೀತಿ ನೋಡಲು ಬಹು ಅಂದವಾಗಿರಬಹುದು. ಕರ್ತನಲ್ಲಿ ಪ್ರಿಯರೇ, ಲೇವಿಯರ ವಂಶದಲ್ಲಿ ತುಂಬ ಜನರಿರುವುದರಿಂದ ಅವರೆಲ್ಲರೂ ಏಕಕಾಲದಲ್ಲಿ ಸೇವೆ ಮಾಡುವುದು ಅಸಾಧ್ಯವಾದ ಮಾತು. ನಾವು ನೋಡಿದಂತೆ ಮೋಶೆಯ ಕಾಲದಿಂದ ದಾವೀದನ ಕಾಲದವರೆಗೆ ಲೇವಿಯರು ಸಂಖ್ಯೆಯಲ್ಲಿ 8,000ರಿಂದ 38,000ಕ್ಕೆ ಹೆಚ್ಚಾದರು. ಈ ಕಾರಣದಿಂದಲೇ ದಾವೀದನು ಅವರನ್ನು ವರ್ಗಗಳಾಗಿ ವಿಂಗಡಿಸಿದನು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಮುಂದಿನ ಭಾಗದಲ್ಲಿ ಕೇಹಾತನ ಮಕ್ಕಳ ವರ್ಗೀಕರಣವಿರುತ್ತದೆ. ಬಳಿಕ ಮೆರಾರಿಯ ಮಕ್ಕಳು, ಪ್ರತಿಯೊಂದು ಕುಟುಂಬವೂ ದೇವಾಲಯದ ಸೇವೆಯಲ್ಲಿ ಪಾಲು ಹೊಂದಬೇಕೆಂದು ದಾವೀದನು ಏರ್ಪಾಟು ಮಾಡಿದನು. ಪ್ರೀತಿಯುಳ್ಳ ದೇವಜನರೇ, ಮುಂದಿನ ಕಾರ್ಯಕ್ರಮಕ್ಕಾಗಿ ನೀವು ಪ್ರಾರ್ಥನಾ ಪೂರ್ವಕವಾಗಿ ಸಿದ್ಧರಾಗಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಅನೇಕ ಸಂಗತಿಗಳನ್ನು ನಾವು ಅಲ್ಲಿ ಕಲಿಯಲಿಕ್ಕಿದ್ದೇವೆ. ದೇವರು ನಮಗೆ ಕೊಟ್ಟಂಥ ಅಮೂಲ್ಯ ಸತ್ಯಗಳಿಗಾಗಿ ದೇವರಿಗೆ ಸ್ತೋತ್ರ ಹೇಳೋಣ. ನಮ್ಮ ಜೀವಿತವೂ ಕೂಡ ಒಂದು ಕ್ರಮಬದ್ಧವಾದ ಜೀವಿತವಾಗಬೇಕೆಂದು ದೇವರು ಬಯಸುತ್ತಾನೆ. ಆದ್ದರಿಂದ ದೇವರ ವಾಕ್ಯವನ್ನು ಪ್ರೀತಿಸಿ ಅದನ್ನು ಗೌರವಿಸಿ ಅದು ಹೇಳಿದ ಹಾಗೆ ನಮ್ಮ ಜೀವಿತವನ್ನು ನಾವು ಜೀವಿಸೋಣ. ಹೀಗಾಗುವಂತೆ ದೇವರು ನಮಗೆ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ಅನೇಕ ಬಾರಿ ನಾವು ಜೀವಿತದಲ್ಲಿ ಕುಗ್ಗುವಿಕೆಗೆ ಒಳಗಾಗುತ್ತೇವೆ. ನಾವು ಕ್ರಿಸ್ತನ ಕಡೆಗೆ ನಡೆದು ಆತನೊಂದಿಗೆ ನಡೆಯುವವರಾಗಬೇಕು. ದೇವರಿಗಾಗಿ ಕ್ರಮಬದ್ಧವಾದ ರೀತಿಯಲ್ಲಿ ಕೆಲಸ, ಸೇವೆ, ಜೀವಿತವನ್ನು ಮುನ್ನಡೆಸಬೇಕಾಗಿದೆ. ಯಾವಾಗಲೂ ಎಲ್ಲ ಸ್ಥಿತಿಯಲ್ಲಿಯೂ ದೇವರೊಂದಿಗೆ ಹೆಜ್ಜೆ ಹಾಕುವಾಗ ಜಯಭರಿತ ಜೀವಿತ ನಮ್ಮದಾಗುತ್ತದೆ. ಇಂಥ ಜೀವಿತ ಜೀವಿಸಲು ದೇವರು ನಮಗೆ ಸಹಾಯ ಮಾಡಿ ನಡೆಸಲಿ. ಬನ್ನಿರಿ, ಪ್ರಾರ್ಥನೆ ಮಾಡೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯೇ, ನಿನ್ನ ನಾಮಕನಂತ ಸ್ತೋತ್ರವಾಗಲಿ. ಹೌದು ಸ್ವಾಮಿ, ನೀನು ಆದಿಯಲ್ಲಿ ಸೃಷ್ಟಿಯನ್ನು ಅತ್ಯಂತ ಕ್ರಮಬದ್ಧವಾಗಿ ಸೃಷ್ಟಿಸಿದಿ. ನಮ್ಮನ್ನು ಕೂಡ ನೀನು ಅಂತೆಯೇ ರೂಪಿಸಿದಿ. ಹೌದು ಕರ್ತನೆ, ಇಂದಿನ ಅಧ್ಯಯನದಲ್ಲಿ ಕೂಡ ನಾವು ನಿನ್ನ ಕ್ರಮಬದ್ಧವಾದ ಮಾರ್ಗದರ್ಶನವನ್ನು ಕಂಡುಕೊಂಡೆವು. ಈಗಲೂ ಸ್ವಾಮಿ, ನಿನ್ನ ಹೆಜ್ಜೆಯಲ್ಲಿ ನಾವು ಹೆಜ್ಜೆ ನೀಡುತ್ತಾ ಅಂತಹದೇ ಕ್ರಮಬದ್ಧವಾದ ಜೀವಿತವನ್ನು ಜೀವಿಸುವಂತೆ ನಮಗೆ ಕೃಪೆ ಮಾಡಬೇಕೆಂದು ಯೇಸು ಸ್ವಾಮಿಯ ಮುದ್ದು ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಕರ್ತನೆ, ಆಮೇನ್. ಪ್ರಿಯರೇ, ನೀವು ನೀಡಿದ ಮಿಸ್ ಕಾಲ್ ಮತ್ತು ಕರೆಗಳಿಗಾಗಿ ವಂದನೆಗಳು. ತಪ್ಪದೇ ದೇವರ ವಾಕ್ಯಗಳ ಅಧ್ಯಯನದಲ್ಲಿ ಪಾಲು ತೆಗೆದುಕೊಂಡು ಇತರರಿಗೆ ತಿಳಿಸಿರಿ. ಮತ್ತೆ ಭೇಟಿಯಾಗೋಣ. ವಂದನೆಗಳು.